ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 18ನೇ ಕಂತಿನ ಹಣ ಆದರೆ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗಿದೆ. ಈಗ ನಿಮ್ಗಿರುವಂತಹ ಒಂದೇ ಒಂದು ಚಿಂತೆ ಏನಂದ್ರೆ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಯಾವಾಗ ಬರುತ್ತಂತ. ಈ ಕುರಿತು ಈ ವಿಡಿಯೋದಲ್ಲಿ ಮಾತನಾಡೋಣ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವು ಯಾರಾದರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ಸ್ನೇಹಿತರೆ, ಗೃಹಲಕ್ಷ್ಮಿ 18ನೇ ಕಂತಿನ ಹಣಕ್ಕಾಗಿ ನೀವು ವೇಟ್ ಮಾಡ್ತಾನೆ ಇದ್ರಿ. ಸರ್ಕಾರದವರಂತೂ ನಿಮಗೆ ಒಂದು ಗುಡ್ ನ್ಯೂಸ್ ಕೊಟ್ಬಿಟ್ಟು ರಂಜಾನ್ ಹಬ್ಬದ ದಿನ ಮತ್ತು ಯುಗಾದಿ ಹಬ್ಬದ ದಿನ ನಿಮ್ಮ ಖಾತೆಗಳಿಗೆ 18ನೇ ಕಂತಿನ ಹಣ 2000 ಆದ್ರೆ ಹಣ ಜಮಾ ಮಾಡಿಬಿಟ್ಟಿದ್ದಾರೆ. ಈಗ ನಿಮ್ಗಿರುವಂತಹ ಚಿಂತೆ ಏನಂದ್ರೆ ಇನ್ನು 19ನೇ ಕಂತು ಯಾವಾಗ ಕೊಡ್ತಾರೋ ಅನ್ನುವಂತಹ ಚಿಂತೆ ಆದ್ರೆ ನಿಮ್ಮಲ್ಲಿ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ 18ನೇ ಕಂತಿನ ಹಣ ಕೂಡ ಸ್ವಲ್ಪ ಲೇಟ್ ಮಾಡಿದ್ರು. ಈಗಾಗಲೇ 19ನೇ ಕಂತಿನ ಹಣ ಕೂಡ ನಿಮಗೆ ಬಂದು ಜಮಾ ಆಗಬೇಕಿತ್ತು. ಯಾಕಂದ್ರೆ 19ನೇ ಕಂತಿನ ಹಣ ಅಂದ್ರೆ ಫೆಬ್ರವರಿ ತಿಂಗಳಿನ ಹಣ ನಿಮಗೆ ಯಾವಾಗ ಬಂದು ಜಮಾ ಆಗಬೇಕು ರೂಲ್ಸ್ ಪ್ರಕಾರ ಮಾರ್ಚ್ ತಿಂಗಳಿನಲ್ಲಿ ಬಂದು ನಿಮ್ಗೆ ಜಮಾ ಆಗಬೇಕು. ಆದ್ರೆ ನಿಮಗೆ ನಿಮ್ಮ ಖಾತೆಗಳಿಗೆ ಹಣ ಆದ್ರೆ ಜಮಾ ಆಗಿಲ್ಲ. ಮಾರ್ಚ್ ತಿಂಗಳಿನಲ್ಲಿ ಗೃಹಲಕ್ಷ್ಮಿ 19ನೇ ಕಂತಿನ ಹಣ ಬಂದಿಲ್ಲ. 18ನೇ ಕಂತಿನ ಹಣವರೆಗೂ ಕೂಡ ನಿಮಗೆ ಹಣ ಜಮಾ ಆಗಿರುವಂತದ್ದು. ಈ ಕುರಿತು ಸಚಿವರಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ಮಾಧ್ಯಮದವರು ಕೇಳಿದಾಗ ಅವ್ರು ಹೇಳ್ತಿರುವಂತದ್ದು ಏನಂದ್ರೆ, ನಾವು ಆಲ್ರೆಡಿ ಹಣವನ್ನು ಬಿಡುಗಡೆ ಮಾಡಿದ್ದೀವಿ. ಈಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಮಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಂದಿದೆ. 2500 ಕೋಟಿ ಹಣ ನಮ್ಮ ಖಾತೆಗೆ ಬಂದಿದೆ. ಅಂದರೆ ಎಲ್ಲಿಗೆ ಬಂದಿದೆ ಅಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಹಣಕಾಸು ಇಲಾಖೆಯಿಂದ ಹಣ ಬಂದು ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ತಲುಪಿರುವಂಥದ್ದು. ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಏನು ಮಾಡಬೇಕು, DBT ಮುಖಾಂತರ ನಿಮಗೆ ಮಹಿಳೆಯರ ಖಾತೆಗಳಿಗೆ 2,000 ಹಣ ಆದರೆ ಜಮಾ ಮಾಡಬೇಕು. ಈ ಕೆಲಸ ಯಾವಾಗ ಮಾಡ್ತೀರಾ ಮೇಡಮ್ ಅಂತ ಮಾಧ್ಯಮದವರು ಸಚಿವರಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ಕೇಳಿದಾಗ ಅವ್ರೇನು ಹೇಳಿದ್ದಾರೆ ಅಂದ್ರೆ, ಈಗ ಪ್ರೋಸೆಸ್ ಎಲ್ಲ ಸ್ವಲ್ಪ ಡಿಲೇ ಆಗೋಯ್ತು, ಅದರಿಂದ ಮಹಿಳೆಯರಿಗೆ ಅವರು ಕ್ಷಮೆ ಕೂಡ ಕೇಳಿರುವಂಥದ್ದು. ಆಗ ಯಾಕೆ ನಿಮ್ಗೆ 1-2 ತಿಂಗಳು ಲೇಟಾಗಿ ಈ ರೀತಿಯಾದ ಸಮಸ್ಯೆ ಆಗ್ತಿದೆ ಅಂದ್ರೆ, ಆಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೆ ಕೆಲವು ದಿನಗಳ ಹಿಂದೆ ಆಕ್ಸಿಡೆಂಟ್ ಆಗಿತ್ತು. ಆ ಒಂದು ಸಮಸ್ಯೆಯಿಂದ ನಿಮಗೆ ಈ ತಿಂಗಳದು ಏನು ಹಣ ಬರಬೇಕಿತ್ತು ಅವು ಲೇಟ್ ಆಗ್ತಿದೆ, 1-2 ತಿಂಗಳು ಲೇಟ್ ಆಗ್ತಿರುವಂಥದ್ದು. ಅದರಿಂದ ಸ್ನೇಹಿತರೆ, ಈಗ 19ನೇ ಕಂತಿನ ಹಣ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಸಚಿವರಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು 2500 ಕೋಟಿ ಹಣ ಬಿಡುಗಡೆ ಆಗಿದೆ. ನಾವು ಮಹಿಳೆಯರ ಖಾತೆಗಳಿಗೆ ಬಂದ್ಬಿಟ್ಟು ಯಾವಾಗ ಹಣ ಜಮಾ ಮಾಡ್ತೀವಿ ಅಂದರೆ, ಇದೇ ಏಪ್ರಿಲ್ 2ನೇ ವಾರದಲ್ಲಿ ಎಲ್ಲ ಮಹಿಳೆಯರ ಖಾತೆಗೆ, ನಮ್ಮ ಕರ್ನಾಟಕದಲ್ಲಿರುವಂತಹ 31 ಜಿಲ್ಲೆಗಳಲ್ಲಿರುವಂತಹ ಮಹಿಳೆಯರಿಗೆ ನಾವು ಹಣ ಜಮಾ ಮಾಡ್ತೀವಿ ಅಂತ ಸಚಿವೆಯಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದೇ ಏಪ್ರಿಲ್ 2ನೇ ವಾರದಲ್ಲಿ ನಿಮ್ಮ ಖಾತೆಗಳಿಗಾದ್ರೆ ಹಣ ಜಮಾ ಆಗಲಿದೆ. ಸ್ನೇಹಿತರೆ, ನೀವು ಕೇಳ್ಬೋದು 2ನೇ ವಾರ ಅಂದರೆ ಯಾವ ದಿನಾಂಕದಲ್ಲಿ ಬರ್ಬೋದು ಅಂತ ನೀವು ಕೇಳ್ಬೋದು. ಸ್ನೇಹಿತರೆ ನೋಡಿ, ನಿಮಗೆ ನನಗೆ ಗೊತ್ತಿರೋ ಪ್ರಕಾರ ಒಂದು 10ನೇ ತಾರೀಕಿಂದ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. 10ನೇ ತಾರೀಕು ಅಂದರೆ ಈಗ ಬರುವಂತಹ ಗುರುವಾರದಿಂದ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಆದರೆ ಬರುತ್ತೆ. ಸಾಕಷ್ಟು ಜನ ಮಹಿಳೆಯರು ಖುಷಿಯಾಗಿದ್ದಾರೆ. ಯಾಕಂದರೆ ಈಗ ಹಣವನ್ನು ಬೇಗ ಬಿಡುಗಡೆ ಮಾಡ್ತಿದ್ದಾರೆ. ನಿಮಗೆ ಏನಾಯ್ತಂದರೆ ಮಾರ್ಚ್ ಒಂದೇ ತಿಂಗಳಲ್ಲಿ 17ನೇ ಕಂತು 18ನೇ ಕಂತು 4,000 ಹಣವರೆಗೂ ಕೂಡ ಬಿಡುಗಡೆ ಮಾಡಿದ್ರು. ಈಗ ಪೆಂಡಿಂಗ್ ಇರುವಂಥದ್ದು 19ನೇ ಕಂತಿನ ಹಣ ಮತ್ತು 20ನೇ ಕಂತಿನ ಹಣ. 19ನೇ ಕಂತಿನ ಹಣ ಅಂದರೆ ಫೆಬ್ರವರಿ ತಿಂಗಳಿನ ಹಣ, 20ನೇ ಕಂತಿನ ಹಣ ಅಂದರೆ ಮಾರ್ಚ್ ತಿಂಗಳಿನ ಹಣ. ಈಗ ಫೆಬ್ರವರಿ ತಿಂಗಳಿನ ಹಣ ಬಂದ್ಬಿಟ್ಟು ಏಪ್ರಿಲ್ನಲ್ಲಿ ಹಣ ಜಮಾ ಮಾಡಬೇಕು ಈಗ ಪೆಂಡಿಂಗ್ ಇರುವಂತಹ ಕಾರಣದಿಂದ. ಮತ್ತು ಈಗ 20ನೇ ಕಂತಿನ ಹಣ ಅಂದರೆ ಮಾರ್ಚ್ ತಿಂಗಳಿನ ಹಣ ಏಪ್ರಿಲಲ್ಲಿ ಜಮಾ ಆಗುವಂಥದ್ದು. ನಿಮಗೆ ಗೊತ್ತಿದೆ ಪ್ರೋಸೆಸ್ಸು. ಈಗ ಡಿಸೆಂಬರ್ ತಿಂಗಳಿನ ಹಣ ಜನವರಿಯಲ್ಲಿ ಜಮಾ ಆಗೋದು, ಜನವರಿ ಹಣ ಫೆಬ್ರವರಿಯಲ್ಲಿ ಜಮಾ ಆಗೋದು, ಈ ರೀತಿಯಾಗಿ ಪ್ರೋಸೆಸ್ ಇರುವಂಥದ್ದು. ನೀವು ಯಾರು ತಲೆ ಕೆಡಿಸ್ಕೊಬೇಡಿ. ಈ ತಿಂಗಳಲ್ಲಿ ನಿಮ್ಗೆ 20ನೇ ಕಂತಿನ ಹಣ ಜಮಾ ಮಾಡಿಬಿಟ್ಟು ಅಂದ್ರೆ 19, 22 ಕಂತಿನ ಹಣ ಜಮಾ ಮಾಡಿದ್ದಾರೆ ಅಂದ್ರೆ ನೆಕ್ಸ್ಟ್ ಬರುವಂತಹ ತಿಂಗಳು ಮೇ ಇಂದ ನಿಮ್ಗೆ ಯಾವುದೇ ಕನ್ಫ್ಯೂಷನ್ ಆದ್ರೆ ಇರಲ್ಲ. ತಿಂಗಳ ಕರೆಕ್ಟಾಗಿ ಹಣ ಜಮಾ ಮಾಡ್ತಾರೆ. ಆ ತಿಂಗಳದ್ದು ಪೆಂಡಿಂಗ್ ಇದೆ, ಈ ತಿಂಗಳದ್ದು ಪೆಂಡಿಂಗ್ ಇದೆ ಅನ್ನುವಂತಹ ಒಂದು ಇದಾದ್ರೆ ಡೌಟ್ಸ್ ಆದ್ರೆ ನಿಮ್ಮಲ್ಲಿ ಇರಲ್ಲ. ಸ್ನೇಹಿತರೆ, ಈಗ ಗೃಹಲಕ್ಷ್ಮಿ ಯೋಜನೆಯ 18ನೇ ಕಂತಿನ ಹಣ ಆದ್ರೆ ನಿಮ್ಮ ಖಾತೆಗಳಿಗೆ ಎಲ್ಲರಿಗೂ ಜಮಾ ಆಗಿದೆ ಅಂತ ಪ್ರತಿಯೊಬ್ಬರು ಕಾಮೆಂಟ್ ಮಾಡ್ತಿರ್ತಾರೆ. ಇನ್ನು ಕೆಲವರು ಜಮಾ ಆಗಿಲ್ಲ ಅಂತಿರ್ತಾರೆ. ಈ ವಿಡಿಯೋದಲ್ಲಿ ನೀವು ಮಾಡಬೇಕಾಗಿರುವಂತಹ ಹೆಲ್ಪ್ ಏನಂದ್ರೆ, 18ನೇ ಕಂತಿನ ಹಣ ನಿಮಗೆ ಬಂದಿದ್ರೆ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು 18ನೇ ಕಂತಿನ ಹಣ ಬಂದಿದೆ, 19ನೇ ಹಣಕ್ಕಾಗಿ ನಾವು ಕಾಯುತ್ತಿದ್ದೇವೆ ಅಂತ ಕಾಮೆಂಟ್ ಮಾಡಿ. ಒಂದು ವೇಳೆ ಹಣ ಬಂದಿಲ್ಲ ಅಂದರೆ ನಮ್ಗೆ 18ನೇ ಕಂತಿನ ಹಣ ಬಂದಿಲ್ಲ, ಪೆಂಡಿಂಗ್ ಇದೆ ಅನ್ನುವಂಥದ್ದನ್ನು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.